ಜಯನ್ ವ್ಲಾಗ್ಸ್. ಇದು ನನ್ನ ಮೊದಲನೇ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು, ಮತ್ತು ಮಂತ್ರಾಲಯ ಟ್ರಿಪ್ ವ್ಲಾಗ್ ಅಂತಲೂ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ. ಬನ್ನಿ ಈಗ ಇವತ್ತಿನ ವ್ಲಾಗ್ನ ನೋಡೋಣ. ಆಗಲೇ ಹೇಳಿದಾಗೆ ನಾವು ಇವತ್ತು ಫಸ್ಟ್ ಡೇ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಬೆಳಗ್ಗೆ 5ಕ್ಕೆಲ್ಲ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 7:30ಗೆಲ್ಲ ಆಂಧ್ರ ರೀಚ್ ಆಗಿದ್ವಿ. ನಾನು ತಿಂಡಿಗೆ ಅಂತ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಬಂದಿತ್ತು. ಹಾಗೆ ಎಲ್ಲ ಮಧ್ಯದಲ್ಲಿ ಕೂತ್ಕೊಂಡು ತಿಂಡಿ ಮಾಡ್ಕೊಳ್ಳೋಣ ಅಂತ ನಿಲ್ಸ್ಕೊಂಡ್ವಿ. ನಾವು ಕೀರ್ತನ ಮತ್ತು ಪವನ್ ಹಾಯ್ ಹೇಳ್ತಿದ್ದಾರೆ. ಮನೆಯವರೆಲ್ರಿಗೂ ತಿಂಡಿ ಬಿಡಿಸ್ಕೊಂಡು ಹಾಗೆ ತಿಂಡಿ ಮುಗಿಸ್ಕೊಂಡು ಹೊರಟ್ವಿ. ಓಕೆ, ದಾರಿಯಲ್ಲಿ ಏನು ಸಿಗುತ್ತೋ ನೋಡ್ಕೊಳ್ಳೋಣ ಅಂತ ಹೇಳಿ ಜರ್ನಿ ತುಂಬ ಇದೆಯಲ್ಲ, ಹೋಗ್ತಾ ಯಾವ ದೇವಸ್ಥಾನ ಸಿಗುತ್ತೆ ಅಂತ ನೋಡಿಕೊಂಡು ಹೇಳಬೇಕಂದ್ರೆ ಇದು ಪ್ಲ್ಯಾನ್ಡ್ ಟ್ರಿಪ್ ಅಂತಲೇ ಹೇಳ್ಬೋದು. ಹೋಗ್ತಾ ನಮಗೆ ಕದ್ರಿ ನರಸಿಂಹಸ್ವಾಮಿ ಸಿಗ್ಬೋದು ಅಂತ ಹೇಳಿದ್ರು ನಮ್ಮನ್ನ. ಇದೇ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ ಒಂದು 8:30 ಆಗಿತ್ತು. ಒಳಗಡೆ ಹೋದಾಗ ನೋಡಿದ್ರೆ ಅಕ್ಷಯ ತೃತೀಯ ಇದ್ದಿದ್ದರಿಂದ 11:30ಗೆ ಡೋರ್ ಓಪನ್ ಆಗೋದು ಅಂತ ಹೇಳಿ ಬೋರ್ಡ್ ಹಾಕಿದ್ರು. ಸರಿ, ಗೋಪುರ ದರ್ಶನ ಮಾಡಿಕೊಂಡು ಅಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿ ನೆಕ್ಸ್ಟ್ ನಾವು ಮುಂದೆ ಹೊರಟ್ವಿ. ಗೋಪುರ ದರ್ಶನ ಮಾತ್ರ ಆಯಿತು ನಮಗೆ. ನಾವು ಮಂತ್ರಾಲಯ ರೀಚ್ ಆಗಿದ್ವಿ. ನಾವು ರೀಚ್ ಆಗೋಷ್ಟೊತ್ತಿಗೆ 1:30 ಆಗಿತ್ತು. 1:30 ಆಗಿತ್ತು. ಸೊ ಅದರಿಂದ ರೂಮ್ ನಾವು ಬುಕ್ ಮಾಡಿದ್ದು ಬಂದು 7 o'clock ಸ್ಲಾಟ್ಗೆ. 7 ಸ್ಲಾಟ್ಗೆ ಬುಕ್ ಮಾಡಿದ್ರಿಂದ ಅಷ್ಟು ಬೇಗ ನಮಗೆ ರೂಮ್ ಕೇಳಿದಾಗ ನಮಗೆ ಸಿಗಲಿಲ್ಲ. ಸೊ ಊಟಕ್ಕೆ ಹೋಗೋಣ ಅಂತ ಹೇಳಿ ನಾವು ಡಿಸೈಡ್ ಮಾಡಿಕೊಂಡು ಅನ್ನದಾನಕ್ಕೆ ಹೋಗ್ತಾರಲ್ಲ ಆ ಕ್ಯೂ ಅಲ್ಲಿ ಹೊರಟ್ವಿ. ಜನಪ್ಪ ದೇವರೇ, ಎಷ್ಟು ಜನ ಇದ್ದರು ಅಂದರೆ ಅಕ್ಷಯ ತೃತೀಯ ಆಗಿರೋದ್ರಿಂದ ಜನ ತುಂಬಾ ಇದ್ದರು. ಕ್ಯೂ ಇರ್ಬೋದು ಮೋಸ್ಟ್ಲಿ ಅಂತ ಅಂದ್ಕೊಂಡ್ವಿ. ರಶ್ ಇರುತ್ತೆ. ಈಗೆಲ್ಲ ನಾವು ಊಟ ಮುಗಿಸ್ಕೊಂಡು ನೋಡೋಣ, ರೂಮ್ಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಆಯಿತು.
ನಾವು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಆಂಜನೇಯನ ಪಾದದರ್ಶನ ಆಯಿತು. ಅಲ್ಲಿಂದ ಒಳಗಡೆಗೆ ಫೋನ್ ಅಲೋ ಇಲ್ಲ, ಅಂದರೆ ರೆಕಾರ್ಡ್ ಮಾಡೋದಾಗಲಿ ವಿಡಿಯೋ ಮಾಡೋದಾಗಲಿ ಕೊಡಲಿಲ್ಲ ನಮಗೆ. ಅಲ್ಲಿಂದ ನಾವು ಹೊರಟ ಮೇಲೆ ಅಪ್ಪಣ್ಣಾಚಾರ್ಯರ ಮನೆಗೆ ಹೋದ್ವಿ. ಅಲ್ಲಿನ ಒಂದು ವಿಡಿಯೋ ಇದು. ಇದು ನಮ್ಮ ರಾಯರು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಂಥ ಜಾಗ. ಅಲ್ಲಿಂದ ಬಲಗಡೆಗೆ ಹೋದರೆ ಇಂದು ಕೃಷ್ಣ ಸರ್ಪ ಅಂತ ಒಂದು ಶಿಲೆಯ ಜಾಗ ಇದೆ. ಇಲ್ಲಿ ತೆಂಗಿನಕಾಯಿ ಹರಕೆ ಕಟ್ಕೋತಾರೆ. ಇನ್ನು ಈ ಜಾಗಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ರಾಯರ ಭಕ್ತರಿಗೆ ಎಲ್ರಿಗೂ ಈ ಜಾಗ ಗೊತ್ತಿರೋದೆ, ಅಂದರೆ ಬಿಚ್ಚಾಲೆ ಗ್ರಾಮಕ್ಕೆ. ಇಲ್ಲಿ ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ. ರಾಯರ ಬೃಂದಾವನಕ್ಕೆ ಹೋಗ್ತಿದ್ವಿ ನಾವು. ಇಲ್ಲೂ ಅಷ್ಟೇ ಫೋಟೋಗೆ ಪರ್ಮಿಷನ್ ಕೊಡಲಿಲ್ಲ. ಹೇಗೋ ಆಗೋ ಹೀಗೋ ಮಾಡಿ ಕೆಲವೊಂದು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ನಮ್ಮ ತುಂಗಭದ್ರಾ ನದಿ ಇದು. ಅಲ್ಲಿಂದ ಮಧ್ಯ ದಾರಿಯಲ್ಲಿ ನಮಗೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು. ಸರಿ, ಇಲ್ಲಿ ಒಂದು ದರ್ಶನ ಮಾಡಿಕೊಂಡು ಹಾಗೆ ನೋಡಿಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅಲ್ಲೇನೂ ಇರಲಿಲ್ಲ, ಆದರೆ ತುಂಬ ಸುಸ್ತಾಗಿದ್ದರಿಂದ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಳ್ಳೋಣ ಅಂತ ಹೇಳಿ ಜ್ಯೂಸ್ ಕುಡ್ಕೊಂಡು ಮಂಚಾಲಕ್ಕೆ ಬಂದ್ವಿ ನಾವು. ಅಲ್ಲಿಂದ ಒಂದು ಮನೆಗೆ ಬಂದ್ವಿ. ಆ ಮನೆಗೆ ಯಾಕೆ ಬಂದ್ವಿ ಅಂದರೆ ನಾವು ನಮಗೆ ಮೃತ್ತಿಕೆ ಬೇಕಾಗಿತ್ತು. ಮೃತ್ತಿಕೆ ಸಿಗೋದು ಆ ಒಂದೇ ಮನೆಯಲ್ಲಿ ಅಂತ ಹೇಳಿ, ಅಂದರೆ ಪುರೋಹಿತರ ಮನೆ ಅದು. ಅಲ್ಲಿನ ಒಂದು ವಿಗ್ರಹಕ್ಕೆ ಪೂಜೆ ಮಾಡಿ ಅವರು ಆ ಮೃತ್ತಿಕೆಯನ್ನು ಕೊಡ್ತಾರೆ. ನಾನಿಲ್ಲಿ ಫೋಟೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ, ಅದೇ ಮೃತ್ತಿಕೆ. ಅಂದರೆ ಒಂದು 5-6 ಪ್ಯಾಕೆಟ್ಸ್ನ ನಾವು ತೊಗೊಂಡ್ವಿ ಮನೆಗೆ ಬೇಕು ಅಂತ. ನಮ್ಮ ಮಂತ್ರಾಲಯ ಎಷ್ಟು ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಸಂಜೆ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ.
ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಜನನೂ ಅಷ್ಟೇ ಬಂದಿದ್ದು. ಅಕ್ಷಯ ತೃತೀಯ ಇದ್ದಿದ್ದರಿಂದ ತುಂಬ ರಶ್ ಇತ್ತು. ಮೇ 1ನೇ ತಾರೀಕು ನೆಕ್ಸ್ಟ್ ದಿವಸ ಆಗಿರೋದ್ರಿಂದ ಅವತ್ತಿನ ದಿವಸನೂ ಅಷ್ಟೇ ತುಂಬ ರಶ್ ಇತ್ತು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ ವಿಡಿಯೋ ಹಾಕ್ತೀನಿ ನೋಡಿ. ಇದು ದೇವಸ್ಥಾನದ ಒಳಗಡೆ ಕ್ಲಿಪ್ಪಿಂಗ್ಸ್. ಇದು ಸ್ವಲ್ಪನೇ ತೊಗೊಳಕ್ಕಾಗಿದ್ದು. ಜನ ತುಂಬ ಇದ್ದಿದ್ದರಿಂದ ಇಷ್ಟು ಮಾತ್ರ ತೊಗೊಂಡೆ. ಅದಾದಮೇಲೆ ಉತ್ಸವ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಟೈಮಿಂಗ್ಸ್ ನಾವು ಒಳಗಡೆ ಹೋದಾಗ ಒಂದು 8:30 ಆಗಿತ್ತು. ಇದು ಮೊದಲನೇ ರೌಂಡ್ ಉತ್ಸವ. ಅಂಬಾರಿ ಮೇಲೆ ರಾಘವೇಂದ್ರ ಸ್ವಾಮಿಯನ್ನು ಹೊತ್ತು ತರ್ತಿದ್ದಾರೆ. ಉತ್ಸವ ಹೇಗಿತ್ತು, ಜನನೂ ಅಷ್ಟೇ ಇದ್ದರು. ಇದು 2ನೇ ಸಾರಿ ಬಂದಿದ್ದು ಉತ್ಸವ. ಇದು ನೋಡಿ, ಆಚೆ ಕಡೆ LED TV ಹಾಕಿದ್ದಾರಲ್ಲ, ಆಚೆ ಕಡೆಯಿಂದ ಕ್ಲಿಪ್ಪಿಂಗ್ಸ್ ಇದು. ಕೊನೆಗೂ ನನಗೆ ಈ ಕ್ಲಿಪ್ಪಿಂಗ್ ಸಿಕ್ಕಿದ್ದು ಅದೃಷ್ಟ ಅಂತಲೇ ಹೇಳ್ತೀನಿ. ಅಟ್ಲೀಸ್ಟ್ ಈ ಫೈಟಿಗೆ ಈ ವಿಡಿಯೋ ಆದರೂ ಹಾಕಿದ್ರೆ ನೀವು ನೋಡ್ಬೋದು ಅಂತ. ಇದು ಅವತ್ತಿನ ಗಂಧದ ಲೇಪನ ಮಾಡಿರೋ, ಬೃಂದಾವನಕ್ಕೆ ಗಂಧದ ಲೇಪನ ಮಾಡಿರುವಂಥ ವಿಡಿಯೋ, ಲೈವ್ ವಿಡಿಯೋ ಇದು. ಇದನ್ನು ವರ್ಷಕ್ಕೊಂದೇ ಸಲ ಅಕ್ಷಯ ತೃತೀಯಕ್ಕೆ ಮಾತ್ರ ಮಾಡ್ತಾರಂತೆ. ನನಗೆ ತಿಳಿದಿರೋ ಅಷ್ಟನ್ನು ಈ ವಿಡಿಯೋನಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ, ಯಾರಾದರೂ ರಾಯರ ಭಕ್ತರಿದ್ದರೆ. ನೆಕ್ಸ್ಟು ನಾವಿನ್ನು ರಾತ್ರಿ ಅಲ್ಲಿ ಅನ್ನದಾನಕ್ಕೆ ಊಟಕ್ಕೆ ತುಂಬ ರಶ್ ಇರುತ್ತೆ ಅಂತ ಹೇಳಿ ರೂಮ್ ಬುಕ್ ಮಾಡಿದ್ದು. ಎದುರುಗಡೆಗೆ ಒಂದು ಹೋಟೆಲ್ ಇತ್ತು, ಉಪಹಾರ್ ಅಂತ ಹೋಟೆಲ್ ಹೆಸರು. ತುಂಬಾ ಚೆನ್ನಾಗಿತ್ತು. ದೋಸೆ ಮತ್ತು ಸೆಟ್ ದೋಸೆ ತೊಗೊಂಡು ಒಂದು ರೈಸ್ ಆರ್ಡ್ರ್ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ, ಮತ್ತು ಗೋಬಿನೂ ಆರ್ಡ್ರ್ ಮಾಡ್ಕೊಂಡಿದ್ರು ಮಕ್ಕಳು. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತೀನಿ. ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.